ಪುಟ್ಟಕ್ಕನ ಮಕ್ಕಳು ಸೀರಿಯಲ್. ಮಗಳ ಸಂಸಾರ ಸರಿ ಮಾಡಲು ಪುಟ್ಟಕ್ಕ ಹರಸಾಹಸ. ಮನೆ ಬಿಟ್ಟು ಹೊರಟ ಸಹನ ತನ್ನ ತಾಯಿಗೆ ಹಾಗೆ ಸ್ವಾಭಿಮಾನಿ. ಆಕೆಗೆ ಯಾರ ಹಂಗೂ ಇಲ್ಲದೆ ಬದುಕುವ ಆಸೆ. ಗಂಡನಿಂದ ತಾನು ಪಟ್ಟು ಪಾಡನ್ನು ಮರೆಯಬಹುದು ಎನ್ನುವ ಆಲೋಚನೆಯಲ್ಲಿ ಇದ್ದಳು. ಆದರೆ ಗಂಡನ ಮನೆಯಲ್ಲಿ ಪಡಬಾರದ ಯಾತನೆ ಪಟ್ಟಿರುತ್ತಾಳೆ. ಯಾರ ಬಳಿಯೂ ಅದನ್ನು ಹೇಳಲು ಆಗದೆ ನೋವು ಅನುಭವಿಸುತ್ತಿರುತ್ತಾಳೆ. ಕೊನೆಗೆ ನಿಜ ವಿಚಾರ ಎಲ್ಲರಿಗೂ ಕೂಡ ತಿಳಿಯುತ್ತದೆ. ಆದರೆ ಮುರಳಿಗೆ ಮಾತ್ರ ಸ್ವಲ್ಪ ಕೂಡ ತನ್ನ ಹೆಂಡತಿ ಬಗ್ಗೆ ಕನಿಕರ ಇರಲ್ಲ. ಕೊನೆಗೆ ವಿಡಿಯೋ ನೋಡಿದ ಬಳಿಕ ಮುರಳಿಗೆ ತನ್ನ ಅಮ್ಮನೇ ತಪ್ಪು ಮಾಡಿರುವುದು ಎಂದು ತಿಳಿದು ಬಿಡುತ್ತದೆ. ಆದರೂ ಸಹನ ಜೊತೆ ಕ್ಷಮೆ ಯಾಚಿಸಬೇಕು. ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗಬೇಕು ಎನ್ನುವ ಆಲೋಚನೆ ಕೂಡ ಆತನಿಗೆ ಬರಲ್ಲ. ತನ್ನ ಗಂಡ ಇಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾನೆ ಎಂದು ಸಹನ ಅಂದುಕೊಂಡಿರಲಿಲ್ಲ. ಆಕೆಗೆ ಗಂಡನ ಬಗ್ಗೆ ಬಹಳಷ್ಟು ನೋವು ಇರುತ್ತದೆ. ಆಕೆ ಅದನ್ನು ಯಾರ ಬಳಿಯೂ ಕೂಡ ಹೇಳಿಕೊಂಡಿರುವುದಿಲ್ಲ. ತನ್ನ ತಾಯಿಯ ಬಳಿ ಹೇಳಿಕೊಂಡರೂ ನೀನೆ ಕೊಂಚ ಅಡ್ಜಸ್ಟ್ ಮಾಡಿಕೊಂಡು ಹೋಗಮ್ಮ ಎಂದು ಹೇಳುತ್ತಿರುತ್ತಾರೆ. ಸಹನ ತನ್ನ ತಾಯಿಯ ಬಳಿ ಕೂಡ ನಿಜ ವಿಚಾರವನ್ನು ಹೇಳದೆ ಮುಚ್ಚಿಡುತ್ತಾಳೆ. ಇನ್ನು ಸಹನ ತವರು ಮನೆಯಲ್ಲಿ ಕೂಡ ನಾನು ಭಾರವಾಗಿ ಹೋಗುತ್ತೇನೆ ಎನ್ನುವ ಭಯದಲ್ಲಿ ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡುತ್ತಾಳೆ. ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಗಿ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಬಹಳ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಸುಮಾ ಕೂಡ ಅಕ್ಕ, ನೀನು ತೆಗೆದುಕೊಂಡ ನಿರ್ಧಾರ ಮಾತ್ರ ತುಂಬ ಸರಿಯಾಗಿದೆ. ಈ ನಿರ್ಧಾರದಿಂದ ನೀನು ಹಿಂದೆ ಸರಿಬೇಡ ಎಂದು ಹೇಳುತ್ತಾಳೆ. ಅಮ್ಮನ ಸ್ಥಿತಿ ನೆನೆದು ಕಣ್ಣೀರಿಟ್ಟ ಸಹನ. ಇನ್ನು ಸಹನ ರಾತ್ರಿಯಾಗುವುದನ್ನು ಕಾಯುತ್ತಿರುತ್ತಾಳೆ. ಮಧ್ಯರಾತ್ರಿ ಆಗುತ್ತಲೇ ಎಲ್ಲರೂ ಗಾಢವಾಗಿ ಮಲಗಿರುವ ಹೊತ್ತಲ್ಲಿ ಸಹನ ಗಂಟು ಮೂಟೆ ಸಮೇತವಾಗಿ ಅಮ್ಮನ ಬಳಿ ಬರುತ್ತಾಳೆ. ಪುಟ್ಟಕ್ಕ ಆ ಹೊತ್ತಲ್ಲಿ ಬಹಳ ನಿದ್ದೆಯಲ್ಲಿ ಇರುತ್ತಾಳೆ. ಅಮ್ಮ, ನಾನು ತವರು ಮನೆಗೆ ಕೂಡ ಸ್ವಲ್ಪ ಸಮಯದಲ್ಲಿ ಭಾರವಾಗಿ ಹೋಗಿಬಿಡುತ್ತೇನೆ. ನೀನು ಮುರಳಿ ಮೇಷ್ಟ್ರ ಜೊತೆ ಸಂಸಾರ ನಡೆಸು ಎಂದು ಹೇಳಿಯೇ ಹೇಳುತ್ತೀಯ. ನನಗೆ ಅದು ಚೆನ್ನಾಗಿ ತಿಳಿದಿದೆ ಎಂದು ತನ್ನ ಮನದ ವೇದಿಯನ್ನು ಹೇಳಿಕೊಳ್ಳುತ್ತಾರೆ. ಅಲ್ಲಿಗೆ ಹೋಗಲು ಇಷ್ಟವಿಲ್ಲದೆ ಎಂದು ಸಹನ. ಮಗಳ ಜೀವನ ಹಾಳಾಗಬಾರದು ಎಂದು ನೀನು ಎಷ್ಟೆಲ್ಲ ಕಷ್ಟಪಡುತ್ತಿದ್ದೀಯ. ನೀನು ಕಷ್ಟಪಡುತ್ತಿರುವುದನ್ನು ನನ್ನಿಂದ ನೋಡಲು ಆಗುವುದಿಲ್ಲ. ಹಾಗೆ ಗಂಡನ ಮನೆಗೆ ಹೋಗು, ಅಲ್ಲಿ ಸಂಸಾರ ಶುರು ಮಾಡು ಎಂದು ಖಂಡಿತವಾಗಿ ಹೇಳುತ್ತಿದ್ದೀಯಾ. ಅದಕ್ಕೆ ನಾನು ಮನೆ ಬಿಟ್ಟು ಹೋದರೆ ಅಗಳೇ ಇರುವುದಿಲ್ಲ ಎಂದು ಸಹನ ಹೇಳುತ್ತಾಳೆ. ಮನೆಯಿಂದ ಹೊರಟ ಸಹನ ಬಳಿಕ ಪುಟ್ಟಕ್ಕನ ಕಾಲು ಮುಟ್ಟಿ ಆಶೀರ್ವಾದ ತೆಗೆದುಕೊಳ್ಳುತ್ತಾಳೆ. ನಾನು ಯಾವತ್ತಿಗೂ ಕುಗ್ಗುವುದಿಲ್ಲ. ಹಾಗೆ ನಾನು ಒಂದು ದಿನ ನನ್ನ ಗುರಿ ಮುಟ್ಟಿಯೇ ಮುಟ್ಟುತ್ತೇನೆ. ಇದು ಮಾತ್ರ ಸತ್ಯವಾದ ಮಾತು ಎಂದು ಹೇಳುತ್ತಾಳೆ. ಬಳಿಕ ಅಲ್ಲಿಂದ ನೇರವಾಗಿ ತಂದೆ ಗೋಪಾಲನ ಬಳಿಗೆ ಬಂದು ಆತನ ಮುಖವನ್ನೊಮ್ಮೆ ನೋಡುತ್ತಾಳೆ. ಮನೆಯಿಂದ ಹೊರಟ ಸಹನ ಬಳಿಕ ಪುಟ್ಟಕ್ಕನ ಕಾಲು ಮುಟ್ಟಿ ಅಲ್ಲಿಂದ ಹೊರಡುತ್ತಾಳೆ. ತಂದೆ ಆಶೀರ್ವಾದ ಪಡೆದ ಸಹನ ತಾನು ಸಾಯುವ ಸ್ಥಿತಿಯಲ್ಲಿರಬೇಕಾದರೆ ಬದುಕಿಸಿದಾತ. ಹಾಗೆ ಆಕೆಗೆ ಹಳೆಯ ನೆನಪುಗಳು ಒಮ್ಮೆ ಎದುರಿಗೆ ಬಂದು ಹೋಗುತ್ತದೆ. ಆದರೂ ಏನು ಮಾತನಾಡದೆ ಸುಮ್ಮನೆ ಆಗುತ್ತಾಳೆ. ಇನ್ನು ಮನೆ ಮಂದಿಗೆಲ್ಲ ಖುಷಿಯಲ್ಲಿರಬೇಕು ಎನ್ನುವ ಹೊತ್ತಿನಲ್ಲಿ ಹೀಗೆಲ್ಲ ಆಗಿ ಹೋಯ್ತಲ್ಲ ಎಂದು ಅವಳು ನೋವನ್ನು ತೋಡಿಕೊಳ್ಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.